ಪುರಾಣಗಳ ಬಗ್ಗೆ ಮತ್ತು ಕರ್ಮದ ಬಗ್ಗೆ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ಮೂವಿ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಅಮೆಜಾನ್ ಪ್ರೇದಲ್ಲಿ ಮೂವಿ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ, ಹೋಗಿ ನೋಡಿ. ಹಾಯ್ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಒಂದು ತೆಲುಗು ಮೂವಿನ ಇವತ್ತ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಮೂವಿ ನೇಮ್ ಹೆಸರು ಮೋಗ್ಲಿ ಅಂತ. ಇದೊಂದು ತೆಲುಗು ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅದರ ಬಗ್ಗೆ ಫುಲ್ ಮಾಹಿತಿ ಕೂಡ ಕೊಡ್ತೀನಿ. ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಡಬ್ಬಿಂಗ್ ಮೂವೀಸ್ಗಳ ಬಗ್ಗೆ, ವಿವರಣೆ, ಮೂವಿ ಎಕ್ಸ್ಪ್ಲೇನ್ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಮೂವಿ ಬಗ್ಗೆ ಡೈರೆಕ್ಟಾಗಿ ಕತೆ ಹೇಳ್ಬೇಕಂತಂದ್ರೆ, ನಮ್ಮ ಹೀರೋ ಅನಾಥ ಹುಡುಗ. ಅವನು ದಿನನಿತ್ಯ ಜೂನಿಯರ್ ಆರ್ಟಿಸ್ಟ್ ಆಗಿ, ಇಲ್ಲ ಅಂದರೆ ಜೂನಿಯರ್ಗೆ ಊಟ ನೀಡೋದು ಆ ಥರ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಒಂದು ಟೈಮ್ನಲ್ಲಿ ಅವರು ಹಳ್ಳಿ ಕಡೆ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಬಂದಿರೋದೇ ಒಂದು ಜಾಸ್ಮಿನ್ ಅಂತ ಒಂದು ಹುಡುಗಿ. ಅವಳಿಗೆ ಕಿವ್ನಿ ಕೆಲಸಲ ಮಾತು ಬರಲ್ಲ. ಅವಳ ಮೇಲೆ ನಮ್ಮ ಹೀರೋನ್ಗೆ ಲವ್ ಆಗ್ಬಿಡುತ್ತೆ. ಲವ್ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ. ಒಂದು ಹೆಣ್ಣಿಗೋಸ್ಕರ ಏನೆಲ್ಲ ನಡಿಬಹುದು ಅನ್ನೋದೇ ಈ ಮೂವಿ ಸ್ಟೋರಿ ಹೇಳ್ಬಿಡು. ಒಂದು ಹೆಣ್ಣಿಂದ ಮಹಾಭಾರತ ನಡೆದು ಹೋಗಿದ್ದಾರೆ ಅಂತ ಅಂತಾರೆ, ಆದ್ರೆ ಈ ಮೂವಿ ನೋಡಿದ್ರೆ ನಿಜವಾಗ್ಲೂ ಆ ತರನ ಸೀನ್ಗಳಂತೂ ಸೂಪರ್ ಆಗಿ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಅಂತೂ ತುಂಬಾ ಎಂಗೇಜ್ ಆಗಿತ್ತು, ಸೆಕೆಂಡ್ ಹಾಫ್ ತುಂಬಾನೇ ಚೆನ್ನಾಗಿತ್ತು. ನಮ್ ಫಸ್ಟ್ ಟೈಮ್ ನೋಡಿದಾಗ ಈ ಮೂವಿ ಏನಿದು ಲ್ಯಾಗ್ ಅನಿಸ್ತಾ ಇದೆ ಅನಿಸುತ್ತೆ ಗುರು. ಅಲ್ಲೆಲ್ಲ ಸ್ವಲ್ಪ ಕಾಮಿಡಿ ಸೀನ್ಗಳನ್ನ ಬಂದು ಸೂಪರ್ ಆಗಿ ಬರ್ಕೊಂಡಿದ್ದಾರೆ. ಒಂದು ಒಳ್ಳೆಯ ರೇಟಿಂಗ್ ಅಂತ ಅನ್ಬೋದು. ಮೂವಿ ಮಾತ್ರ ಬೇಜಾರಾಗದ ಅಂತ ಎಲಿಮೆಂಟ್ಗಳಂತೂ ತುಂಬಾನೇ ಇವೆ. ಮೂವಿ ಮಾತ್ರ ಸಖತ್ತಾಗಿದೆ. ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಒಂದ್ಸಲ ನೋಡಿದ್ರೆ ಸಾಕು, ಫಲ ನೋಡುವಂಗ ಅವಶ್ಯಕತೆನೇ ಇಲ್ಲ. ಇದಂತೂ ಇದರಲ್ಲಿ ವಿಲನ್ ಕೂಡ ಇದ್ದಾನೆ ಗುರು. ಆ ವಿಲನ್ ಕೂಡ ಬೇರೆ ಲೆವೆಲ್ ಆಕ್ಟಿಂಗ್ ಅಂತ ಅನ್ಬೋದು. ವಿಲನ್ ಆದ್ರೆ ಈ ತರ ಇರಬೇಕು ಅಂತ, ಆ ಪ್ರೇಮಿಗಳನ್ನ ಯಾವ ತರ ದೂರ ಮಾಡೋಕೆ ಅವನು ಪ್ರಯತ್ನ ಪಟ್ಟ ಅನ್ನೋದು ಈ ಮೂವಿಯಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನನಗಂತೂ ತುಂಬಾನೇ ಕುತೂಹಲ ಆಯ್ತು ಮೂವಿ ಸ್ಟಾರ್ಟಿಂಗ್ ನಲ್ಲಿ. ಆಮೇಲೆ ಸೆಕೆಂಡ್ ಹಾಫ್ ಅಂತೂ ಅಲ್ಲೂ ಸ್ವಲ್ಪ BGM, ಸಾಂಗ್ಸು, ಕಾಮಿಡಿ ಬೇರೆ ಲೆವೆಲ್ ಅಂತ ಅನ್ಬೋದು. ನಮ್ಮ ಸಂಬಂಧದ ಬಗ್ಗೆ ಎಲ್ಲ ಕೂಡ ತೋರಿಸ್ಬಿಟ್ಟಿದ್ದಾರೆ ಈ ಮೂವಿಯಲ್ಲಿ. ಯಾರು ನಮ್ಗೂಡಿ ಹೆಂಗಿರ್ತಾರೆ, ಹೆಂಗಿಲ್ಲ, ಅವಶ್ಯಕತೆ ಇದ್ದಾಗ ನಮ್ನ ಯಾವ ತರ ಬಳಸ್ಕೋತಾರೆ ಅನ್ನೋದನ್ನ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡೈರೆಕ್ಟರ್. ಲವ್ ಸ್ಟೋರಿ ಮೂವೀಸ್ಗಳು ಒಂದ್ ಲೆಕ್ಕಕ್ಕೆ ಇಷ್ಟ ಆಗ್ತವೆ, ಆದ್ರೆ ಅಲ್ಲೆಲ್ಲ ಕಾಮಿಡಿ ಸೀನ್ಸು, ಮನೆ ಫ್ಯಾಮಿಲಿ ಅಂತಂದ್ರೆ ಅದೊಂದು ಬೇರೆ ಲೆವೆಲ್ ಆಗ್ಬಿಡುತ್ತೆ. ಆದ್ರೆ ಇದಂತೂ ಒಂದು ಸಿಂಪಲ್ ಆಗಿ ಲವ್ ಸ್ಟೋರಿ ಅಲ್ವಾ, ಲವ್ ಸ್ಟೋರಿ ಮೂವಿನೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲೊಳ್ಳು ಒಗ್ಗರಿ ಗಿಗ್ಗರಿ ಹಾಕಿ ಏನು ಮಾಡಿಲ್ಲ. ಒಂದು ಪ್ಯೂರ್ ಆದ ಲವ್ ಸ್ಟೋರಿ ಮತ್ತೆ ಕಾಮಿಡಿ ಸೀನು, ಒಂದು ಒಳ್ಳೆ ಎಲಿಮೆಂಟ್ಗಳಂತೂ ನಿಮ್ಗೆ ಈ ಮೂವಿಯಲ್ಲಿ ನೋಡೋಕೆ ಕಾಣೋಕೆ ಸಿಗುತ್ತದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಮೂವಿ ನಿಮಗೆ ಕೊಡುತ್ತದೆ. ನೋಡಿ ಗುರು, ಮೂವಿ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅಂತ ನೋಡಿ. OTTಗೆ ಬಂದಿದೆ, ಅದಕ್ಕೆ ನಮ್ಮ ಕನ್ನಡದ ಭಾಷೆಯಲ್ಲೇ ಇದೆ OTTಯಲ್ಲಿ ಅಂತಂದ್ರೆ ಅಮೆಜಾನ್ ಪ್ರೇದಲ್ಲಿ ಮೂವಿ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಗುರು. ಮೂವಿ ನೋಡಿ ಗುರು, ಸೂಪರ್ ಆಗಿದೆ. ಒಂದು ಒಳ್ಳೆಯ ಕಾಮಿಡಿ ಮೂವಿ ಅಂತ ಅನ್ಬೋದು.